ಅವರಿಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ನೆನ್ನೆಯೂ ಸಹ ಕೆಲಸ ಮುಗಿಸಿ ರೆಸ್ಟ್ ಮಾಡಲು ಹೋಗಿದ್ರು. ಆಗ ಇಬ್ಬರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಗಿತ್ತು. ನಂತರ ಅದು ಒಬ್ಬನ ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಹಾಗಾದ್ರೆ ಯಾರು ಕೊಲೆಯಾದವನು? ಯಾವ ಕಾರಣಕ್ಕೆ ಕೊಲೆ ಆಯಿತು? ಟೇಕ್ ಅ ಲುಕ್. ಅಣ್ಣ ತಮ್ಮಂದಿರಂತೆ ಇದ್ದವರ ಮಧ್ಯೆ ಬಿಗ್ ಕಿರೇಕ. ಲೈಟ್ ಆನ್ ಮಾಡಲಿಲ್ಲ ಎಂದು ಸ್ನೇಹಿತನ ಡೆಡ್ಲಿ ಮರ್ಡರ್. ಡಂಬಲ್ಸ್ ನಿಂದ ಅಟ್ಯಾಕ್. ಸಹೋದ್ಯೋಗಿ ಫಿನಿಶ್ ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇರ್ತಾರೋ. ಪ್ರತಿದಿನ ಒಟ್ಟಿಗೆ ಊಟ ಕೆಲಸ ಅಂತ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚು ಸ್ನೇಹದಿಂದ ಇದ್ದವರು. ಆದರೆ ಮುಂಗೋಪ ಅನ್ನೋದು ಇದೀಗ ಒಬ್ಬನ ಅಂತ್ಯವಾಗುವಂತೆ ಮಾಡಿದೆ. ಹೌದು, ಗೋವಿಂದರಾಜನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸಹೋದ್ಯೋಗಿಗಳ ನಡುವೆ ವಾಗ್ವಾದ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಡೇಟಾ ಡಿಜಿಟಲ್ ಬ್ಯಾಂಕ್ ಮತ್ತು ಸಿನಿಮಾಗಳಿಗೆ ಚಿತ್ರೀಕರಣ ಮಾಡುವ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 24 ವರ್ಷದ ಸೋಮಲಾ ವಂಶಿಯನ್ನ ಸಹೋದ್ಯೋಗಿ ಭೀಮೇಶ್ ಬಾಬು ಕೊಲೆ ಮಾಡಿದ್ದಾನೆ. ಶುಕ್ರವಾರ ಮಧ್ಯರಾತ್ರಿ 1:30 ಸುಮಾರಿಗೆ ಈ ಘಟನೆ ಸಂಭವಿಸಿದ್ದು. ಪ್ರತಿದಿನ ಕಂಪನಿಯ ಕಚೇರಿಯಲ್ಲೇ ಮಲಗುತ್ತಿದ್ದ ಇಬ್ಬರ ನಡುವೆ ಲೈಟ್ ಆನ್ ಮಾಡುವ ವಿಚಾರಕ್ಕೆ ಜಗಳ ಪ್ರಾರಂಭವಾಗಿದೆ. ಈ ಸಣ್ಣ ವಿಚಾರಕ್ಕೆ ಪ್ರಾರಂಭವಾದ ಜಗಳ ತಾರಕಕ್ಕೇರಿ. ಭೀಮೇಶ್ ಬಾಬು ಡಂಬಲ್ಸ್ನಿಂದ ಸೋಮಲಾ ವಂಶಿಯ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಹತ್ಯೆ ಮಾಡಿದ ಬಳಿಕ ಆರೋಪಿ ಭೀಮೇಶ್ ಬಾಬು ಸ್ವತಃ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಗೋವಿಂದರಾಜನಗರ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಈತ ಕೊಲೆ ಮಾಡಿ ಪೊಲೀಸ್ ಠಾಣೆಗೆ ಆಗಮಿಸಿ ನಾನೇ ಕೊಲೆ ಮಾಡಿದ್ದು ಅಂತ ರಾಜಾರೋಷವಾಗಿ ಹೇಳಿದ್ದಾನೆ. ಅದೇನೇ ಹೇಳಿ, ಮನುಷ್ಯನಿಗೆ ಯಾವುದೇ ವಿಚಾರದಲ್ಲೂ ಆದರೂ ಸಹ ತಾಳ್ಮೆ ಎನ್ನುವುದು ತುಂಬಾ ಮುಖ್ಯವಾಗುತ್ತೆ. ಕೇವಲ ಲೈಟ್ ವಿಚಾರಕ್ಕೆ ಈ ರೀತಿಯಾಗಿ ಕೊಲೆಯಾಗುತ್ತೆ ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯವೇ ಸರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.